Hi everyone. Today I am going to inform you about the extended date of second PUC annual exam 2 for applying online. Before that, those who are watching my videos first time, do subscribe and like the videos and do share the videos with your friends. As you all know that in my previous video I informed about how to apply second PUC annual exam 2 in online mode. Initially, the last date to apply is 16th April 2024, but the PU board has decided to extend the application date up to 16th to 18th April for the sake of students' benefits. Those who wanted to apply for improvement or those who want to write the exam once again means fail students all are informed to apply for second exam very soon. The date has been extended. Here the latest information is there from the media, that is PU ಎರಡನೇ ಪರೀಕ್ಷೆ ಅರ್ಜಿ ಸಲ್ಲಿಕೆ ಅವಧಿ ವಿಸ್ತರಣೆ. ದ್ವಿತೀಯ PUC ಪರೀಕ್ಷೆ ಎರಡಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪುನರಾವರ್ತಿತ ಅಂದರೆ ರಿಪೀಟರ್ಸು ಮತ್ತು ಇಂಪ್ರೂವ್ಮೆಂಟ್ ಸ್ಟೂಡೆಂಟ್ಸ್ ಎರಡೂ ಬರ್ತಾರೆ ಇದರಲ್ಲಿ. ಅರ್ಜಿ ಸಲ್ಲಿಸಲು ಗುರುವಾರ ಏಪ್ರಿಲ್ 18 ಸಂಜೆ 5 ಗಂಟೆವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ವಿದ್ಯಾರ್ಥಿಗಳೇ, ಇನ್ನೂ ಯಾರು ಕೂಡ ನೀವು ಅಪ್ಲೈ ಮಾಡಿಲ್ಲ, ಮಾಡಬೇಕಂತ ಅಂದ್ಕೊಂಡಿದ್ರಿ ಅವರು 18ರ ಒಳಗಾಗಿ ಸಂಜೆ 5 ಗಂಟೆ ಒಳಗಾಗಿ ನೀವು ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಈ ಮೊದಲು ದಂಡರಹಿತವಾಗಿ ವಾರ್ಷಿಕ ಪರೀಕ್ಷೆ ಎರಡಕ್ಕೆ ನೋಂದಾಯಿಸಿಕೊಳ್ಳಲು ಏಪ್ರಿಲ್ 16 ಕೊನೆಯ ದಿನ ಎಂದು ಮಂಡಳಿ ತಿಳಿಸಿತ್ತು. ಅಂದರೆ ನಿನ್ನೆ ಲಾಸ್ಟ್ ಡೇಟ್ ಇತ್ತು. ವಿತೌಟ್ ಪೆನಾಲ್ಟಿ ದಂಡರಹಿತವಾಗಿ ನಿನ್ನೆ ನೀವು ಅಪ್ಲೈ ಮಾಡ್ಬೋದಿತ್ತು. ಇವತ್ತು ಮಾಡಿದರೆ ವಿತ್ ಪೆನಾಲ್ಟಿ ಇತ್ತು. ಬಟ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏನು ಮಾಡಿದೆ PU ಬೋರ್ಡು ದಂಡರಹಿತವಾಗಿ ದಿನಾಂಕವನ್ನು 2 ದಿನ ಮುಂದೂಡಲಾಗಿದೆ, 16ರಿಂದ 18ರವರೆಗೆ. ಸೊ ಇನ್ನೂ ಕೂಡ ಯಾರು ನೀವು ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿ ಇದರ ಉಪಯೋಗವನ್ನು ಪಡ್ಕೋಬೇಕೆಂದು ತಿಳಿಸಲಾಗಿದೆ. Okay. Still, those who have not applied online, they should apply today itself only for avoid the last minute rush. Okay. Thank you, students.